ನಮಸ್ತೆ ಎಲ್ಲರಿಗೂ. ಬನ್ನಿ ವೀಕ್ಲಿ ರೀಡಿಂಗ್ ನೋಡೋಣ. ಇಲ್ಲಿ 3 ಕಾರ್ಡ್ ಇದೆ. 3ರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ. ಮೊದಲನೇದು ಬೃಹಸ್ಪತಿಗಳಿದ್ದಾರೆ, ಗುರು ಇದ್ದಾರೆ. ಎರಡನೇದು ಕಲ್ಕಿ ಇದ್ದಾರೆ, ಸೊ ವಿಷ್ಣು ಭಗವಾನ್ ಇದ್ದಾರೆ. ಮೂರನೇದು ವೃಂದಾದೇವಿ ಇದೆ, ಸೊ ತುಳಸಿ ಮಾತೆ ಅಥವಾ ರಾಧಾದೇವಿ ಅಥವಾ ಲಕ್ಷ್ಮಿ ಅಂತ ಅನ್ಕೊಳ್ಳಿ. ಸೊ ಮೂರನ್ನು ಬೇಕಾದ್ರೆ ಆಯ್ಕೆ ಮಾಡಿ ಅಥವಾ ಒಂದನ್ನಾದ್ರೂ ಆಯ್ಕೆ ಮಾಡಿ. ನಿಮ್ಮ ವಾರದ ರೀಡಿಂಗ್ ನಿಮ್ಗೇನು ಹೇಳಲಿಕ್ಕೆ ಬಯಸ್ತಾ ಇದೆ ನೋಡೋಣ. It's a general reading. Take what resonate with you, leave the rest behind. Take care. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಬೃಹಸ್ಪತಿಗಳನ್ನ, ಗುರುಗಳನ್ನ. ಸೊ ಗುರುಗಳು ನಿಮ್ಗೆ ಏನ್ ಹೇಳ್ತಾರೆ ಅನ್ನೋದಾದ್ರೆ, ಸೊ ನಿಮ್ಗೆ ಸೊಸೈಟಿಲಿ ಅಧಿಕಾರ, ಸಾಮಾಜಿಕವಾಗಿ ಅಧಿಕಾರ ಬರುವಂಥದ್ದು, ಸಾಕಷ್ಟು ಪ್ರೆಸ್ಟೀಜ್ ಬರುವಂಥದ್ದು, ಸ್ಥಾನಮಾನ ಗೌರವ ಬರುವಂಥದ್ದು, ಸಾಕಷ್ಟು ತಿಳುವಳಿಕೆ ಬರುವಂಥದ್ದು, ರಾಜಕೀಯಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ಕಾನೂನಿಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿಗಳನ್ನ ತಿಳ್ಕೊಳ್ತೀರಾ. ಮತ್ತೆ ಒಂದು ಅಧಿಕಾರ ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ನೀವು ಸ್ಪಿರಿಚುವಲ್ ಮಾಸ್ಟರ್ ಅಥವಾ ಟೀಚರ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಸಾಕಷ್ಟು ಅಡ್ವೈಸ್ ಕೂಡ ನಿಮ್ಗೆ ಸಿಗುತ್ತೆ. ಅಧಿಕಾರಿಗಳಿಗೆ ಬುದ್ಧಿ ಹೇಳುವಂತ ಅಥವಾ ಅಧಿಕಾರಿಗಳಿಗೆ ಒಂದು ಮಾರ್ಗದರ್ಶನ ಕೊಡುವಂತ ಹುದ್ದೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಗುರು ಸ್ಥಳ ಬದಲಾವಣೆ ಮಾಡಿರೋದ್ರಿಂದ ನಿಮ್ಗೆ ಗುರುಬಲ ಕೂಡ ಇದೆ. ಮಂತ್ರೋಪದೇಶ ಕೂಡ ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮಂತ್ರೋಪದೇಶ, ತಂತ್ರೋಪದೇಶ, ಯಂತ್ರೋಪದೇಶ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಂದು ಸಿದ್ಧರುಗಳ ಆಶೀರ್ವಾದ ಕೂಡ ಸಿಗತ್ತೆ ಅನ್ನುವಂಥದ್ದು ಇದೆ. ಆಗಸ್ಟ್ ನಿಮ್ಮ ತಿಂಗಳಲ್ಲಿ ಮೇಜರ್ ಚೇಂಜ್ ಬರುತ್ತೆ. ಲಯನ್ ಪೋರ್ಟಲ್ ಬರುವಂತ ಸಾಧ್ಯತೆ ಇದೆ. ಲಯನ್ ಪೋರ್ಟಲ್ ನಿಮ್ಮ ಜೀವನದಲ್ಲಿ ಬದಲಾವಣೆನ ತಗೊಂಬರುತ್ತೆ. ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಅನ್ನೋದು ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿ ಹೋಗುತ್ತೆ. ಫೈನಾನ್ಷಿಯಲ್ ವಿಚಾರದಲ್ಲಿ ಹೆಚ್ಚಿನ ಅನುಕೂಲನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹಳೆ ವ್ಯಕ್ತಿ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಬಿಸ್ನೆಸ್ ಪಾರ್ಟ್ನರ್ ಇರಬಹುದು ಅಥವಾ ಅಧಿಕಾರದಲ್ಲಿ ಇರುವಂತವ್ರು ಇರಬಹುದು, ನಿಮ್ಮ ಎಕ್ಸ್ ಇರಬಹುದು, ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರಬಹುದು. ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಹೊಸ ಬಿಸ್ನೆಸ್ ಶುರು ಮಾಡುವಂತ ಸಾಧ್ಯತೆ ಇದೆ. ದುಡ್ಡು ಬರುವಂತ ಸಾಧ್ಯತೆ ಇದೆ. ಯಾರೋ ನಿಮ್ಮನ್ನ ಸಾರಿ ಕೂಡ ಕೇಳ್ತಾರೆ. ಬಿಸ್ನೆಸ್ ಶುರು ಮಾಡಬೇಕು, ಅದಕ್ಕೆ ದುಡ್ಡಿಲ್ಲ, ಹಣಕಾಸಿನ ತೊಂದರೆ ಇದೆ, ಅದನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ ಅನ್ನುವಂಥ ಚಿಂತೆಯಲ್ಲಿದ್ದಾಗ ನಿಮ್ಗೆ ಕ್ಲಾರಿಟಿಯಾಗಿ ಸಾಕಷ್ಟು ವಿಚಾರಗಳು, ಫೈನಾನ್ಷಿಯಲ್ ವಿಚಾರಕ್ಕೆ ಸಹಾಯಗಳು ಕೂಡ ಬರುತ್ತೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ನಿಮ್ಗೆ ಯಾರನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಪರ್ಫೆಕ್ಟ್ ಮ್ಯಾರೇಜ್ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ. ಸೊ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ನೇ ನೀವು ಮದ್ವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಕೆಲಸದ ವಿಚಾರದಲ್ಲಿ ಯಾರು ನಿಮ್ಗೆ ಪಾರ್ಟ್ನರ್ ಆಗಿರ್ತಾರೆ ಅವರೇ ನಿಮ್ಗೆ ಈ ವಾರದಲ್ಲಿ ಒಬ್ಬ ಬಿಸ್ನೆಸ್ ಪಾರ್ಟ್ನರ್ ಕಮ್ ಲೈಫ್ ಪಾರ್ಟ್ನರ್ ಆಗುವಂತ ಸಾಧ್ಯತೆ ಇದೆ. ಸೊ ಇಬ್ಬರ ಮಧ್ಯೆ ಒಂದಷ್ಟು ತೂಗಾಟ ಇದೆ. ಬಟ್ ಫೆಬ್ರವರಿ ಅಥವಾ ಆಗಸ್ಟ್ ಮುಗಿಯೋದ್ರೊಳಗೆ ನಿಮ್ಗೊಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಬ್ಬ ಪರ್ಸನ್ ನಿಮ್ಮ ಕರೆಂಟ್ಲಿ ನಿಮಗೆ ಒಂದು ಬ್ರದರ್ಲಿ ಎನರ್ಜಿಲಿ ಇರುವಂತ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬೇಕು, ನಿಮ್ ಜೊತೆ ಬಿಸ್ನೆಸ್ ಮಾಡಬೇಕು ಅಥವಾ ನಿಮ್ಗೆ ಒಂದು ಮಾರ್ಗದರ್ಶನ ಕೊಡ್ಬೇಕು ಅಥವಾ ನಿಮ್ಮಿಂದ ಒಂದು ಮಾರ್ಗದರ್ಶನ ಪಡಿಬೇಕು ಅಂತ ಯಾರು ಅನ್ಕೊಂಡಿದ್ದಾರೆ ಅಥವಾ ನಿಮ್ಮ ಬ್ರದರಿಗೆ ಸಂಬಂಧಪಟ್ಟಂಗೆ ಯಾರು ಸಮಸ್ಯೆ ಮಾಡ್ತಿದ್ದಾರೆ ಇದೆಲ್ಲ ತಿಳ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಬ್ಬ ಬ್ರದರ್ ಸ್ಥಾನದಲ್ಲಿ ಇರುವಂತ ವ್ಯಕ್ತಿಯಿಂದ ನಿಮ್ಗೆ ಬ್ಲಾಕ್ ಮ್ಯಾಜಿಕ್, ನೆಗೆಟಿವ್ ಎನರ್ಜಿ ಆಗೋದ್ರಲ್ಲಿ ಇದೆ ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಬದಲಾಗೋದ್ರಲ್ಲಿ ಇದೆ. ಕೆಲವ್ರಿಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತೆ, ಕೆಲವ್ರಿಗೆ ಥರ್ಡ್ ಪಾರ್ಟಿಯಿಂದ ಬ್ಲಾಕ್ ಮ್ಯಾಜಿಕ್ ಕೂಡ ಈ ವಾರದಲ್ಲಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಬದಲಾವಣೆಯನ್ನ ನಿರೀಕ್ಷಿಸಿ. ಎಲ್ಲ ಥರ್ಡ್ ಪಾರ್ಟಿ ಏನು ತೊಂದರೆ ಮಾಡ್ತಾರೆ ಅನ್ನುವಂಥದ್ದೇ ಇದೆ. ಹಾಗಾಗಿ ಯಾವ ತರದ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇದೀರಾ ಅನ್ನುವಂಥದ್ದು ಗೊತ್ತಿಲ್ಲ. ಕೆಲವು ಸತಿ ದುಡ್ಡೇ ಥರ್ಡ್ ಪಾರ್ಟಿ ಆಗಿರುತ್ತೆ, ಕೆಲವು ಸತಿ ಸಂಬಂಧಿಕರೇ, ಕೆಲವು ಸತಿ ಒಡ ಹುಟ್ಟಿದವರು, ಕೆಲವು ಸತಿ ಹೆತ್ತೋರು, ಕೆಲವು ಸತಿ ಪರಿಸ್ಥಿತಿ. ಸೊ ನಿಮ್ಮ ಸಿಚುವೇಶನ್ಗೆ ಬರೋದಾದ್ರೆ ಈ ಎಲ್ಲ ಸಿಚುವೇಶನ್ ಈ ವಾರ ನೋಡ್ತೀರಾ ಸಾಕಷ್ಟು ಮನಸ್ಸಿಗೆ ನೋವಾಗುವಂತ ವಿಚಾರಗಳು ನಡೆಯುತ್ತೆ. ಅಟ್ ದಿ ಸೇಮ್ ಟೈಮ್ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿ ಹೋಗುತ್ತೆ. ಫೈನಾನ್ಷಿಯಲ್ ವಿಚಾರದಲ್ಲಿ ತುಂಬಾ ಹೆಚ್ಚಿನ ಯಶಸ್ಸನ್ನ ನೋಡ್ತೀರಾ. ರಿಯೂನಿಯನ್ ಎನರ್ಜಿ ಕೂಡ ಇದೆ. ಇದರ ಮಧ್ಯೆ ಒಂದಷ್ಟು ಬದಲಾವಣೆಗೋಸ್ಕರ ನೀವೇನಾದ್ರೂ ಕಾಯ್ತಾ ಇದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ಲವ್ ಆಫರ್, ಜಾಬ್ ಆಫರ್, ಮನಿ ಆಫರ್ ಎಲ್ಲವೂ ಕೂಡ ಬರುತ್ತೆ. ಸೊ ಜಾಸ್ತಿ ಚಿಂತೆ ಮಾಡ್ಬೇಕಾಗಿರುವಂತ ಅಗತ್ಯ ಇಲ್ಲ. ನೋ ನೀಡ್ ಟು ವರಿ ಅಂತ ಇದೆ. ಚಿಂತೆ ಮಾಡಬೇಡಿ.
ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ನಿಮ್ ಜೀವನಕ್ಕೆ ಏನ್ ಬರ್ಬೇಕು ಅದೆಲ್ಲ ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾವಾಗ ಬರುತ್ತೆ ಪರ್ಫೆಕ್ಟ್ ಟೈಮಿಂಗ್ ಅಂತ ನೀವೇನಾದ್ರೂ ಕಾಯ್ತಾ ಇದ್ರೆ ವಿತಿನ್ ನೆಕ್ಸ್ಟ್ 6-7 ಮಂತ್ ಅಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ. ಇಟ್ಸ್ ಅಪ್ ಟು ಯು, ನಿಮಗ್ ಬಿಟ್ಟಂತಹ ವಿಚಾರ. ಬಿಗ್ ಹ್ಯಾಪಿ ಚೇಂಜ್ ಖಂಡಿತವಾಗ್ಲೂ ನಿಮ್ ಲೈಫಿಗೆ ಎಂಟ್ರಿ ಕೊಟ್ಟಿದೆ. ಬಿಗ್ ಹ್ಯಾಪಿ ಚೇಂಜ್ ಬರುತ್ತೆ ಅಂತ ಕೂಡ ಇದೆ ಇಲ್ಲಿ. ಸೊ ಏನೋ ಒಂದು ಕಾಸ್ಟ್ಲಿ ಡೈಮಂಡ್ ಗಿಫ್ಟ್ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಕಾಸ್ಟ್ಲಿ ಡೈಮಂಡ್ ಗಿಫ್ಟ್ ಬರಬಹುದು ನಿಮ್ಗೆ. ಒಂದೊಳ್ಳೆ ಆಪರ್ಚುನಿಟಿ, ಲೈಫ್ ಟೈಮ್ ಆಪರ್ಚುನಿಟಿ ಬರಬಹುದು. ಜೊತೆಗೆ ಸ್ಟಾರ್ ಸೀಡ್ ಇದ್ದೀರಾ, ಸಾಕಷ್ಟು ಕನಸುಗಳು ನನಸಾಗತ್ತೆ. ಜೊತೆಗೆ ಒಬ್ಬ ಸ್ಟಾರ್ ಆಗಿ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಬ್ಲ್ಯಾಕ್ ಮ್ಯಾಜಿಕ್ ಇದೆ. ಆ ಬ್ಲ್ಯಾಕ್ ಮ್ಯಾಜಿಕ್ ಇಂದ ನಿಮ್ಗೆ ರಕ್ಷಣೆ ಕೂಡ ಇದೆ. ಗರುಡ ರಕ್ಷಣೆ ಹಾಕಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ. ಮೆಡಿಟೇಷನ್ ಮಾಡಿ, ಬುದ್ಧಂ ಶರಣಂ ಗಚ್ಚಾಮಿ. ಜೊತೆಗೆ ಹಂಸಕ್ಷೀರ ನ್ಯಾಯ ಕೂಡ ಸಿಗತ್ತೆ. ಜೊತೆಗೆ ಒಂದು ಸುದ್ದಿ ಕೂಡ, ಸಿಹಿ ಸುದ್ದಿ ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ 2 ಕೀ ಇದೆ. ಸೊ ನಿಮ್ಮ ಹಾರ್ಟ್ ಮತ್ತೆ ಬಿಸ್ನೆಸ್ ಎರಡು ಕೂಡ ಚೆನ್ನಾಗ್ ಆಗುತ್ತೆ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ನಿಮ್ಮ ಕನಸುಗಳೆಲ್ಲವೂ ಕೂಡ ನನಸಾಗತ್ತೆ. ಸ್ಟಾರ್ ಸೀಡ್ ಅಥವಾ ಸೋಲ್ಮೇಟ್ ವಿನ್ ಫ್ಲೇಮ್ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಇಲ್ಲಿ. ಇಡಿ ಡೈರಿ ಅನ್ನುವಂಥದ್ದು ಏನೋ ಇದೆ. ಯಾರು DIY ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರೋ MBA ಕೋರ್ಸ್ ಕಂಪ್ಲೀಟ್ ಮಾಡಲ್ಲ, ಸೈನ್ಸ್ ತಗೊಂಡ್ಬಿಡ್ತಾರೆ ಅನ್ನುವಂಥದ್ದು ಇದೆ. ಯಾರ್ದೋ ಹ್ಯಾಪಿ ಬರ್ತ್ಡೇ ದಿನಾನೇ ಮರ್ಡರ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. YSH ಅಂತ ಏನೋ ತೋರಿಸ್ತಾ ಇದೆ, HG. ಸೊ ಯಾರಿಗೆ ತೊಂದರೆ ಇದೆಯೋ ಅವರಿಗೆ ತೊಂದರೆ ಆಗ್ದಿರಾ ಇರ್ಲಿ. ಸಮಥಿಂಗ್ ಗರ್ಲ್ ಫ್ರೆಂಡ್ ಅಂತ ಇದೆ ಇಲ್ಲಿ. ಯಾರೋ ತಮ್ಮ ಹಕ್ಕಿಗಾಗಿ, ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಏನೋ ಹಾಲಿಡೇಗೆ ಹೋದಾಗ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಜೈಲು ವಾಸ ಇದೆ ಅನ್ನುವಂಥದ್ದು ಇದೆ. ಎದುರ್ಕೊಳ್ಳುವಂತ ಅಗತ್ಯ ಇಲ್ಲ. ಇದೆಲ್ಲ ನಿಮ್ಗಲ್ಲ, ಯೂನಿವರ್ಸಲ್ ಎನರ್ಜಿ. ಈ ಸುದ್ದಿನ ನೀವು ಕೇಳ್ತೀರಾ ಅಂತ. BSY ಯಾರೋ ದೂರ ಆಗ್ತಾರೆ ಇಲ್ಲಿಂದ ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಎಂಡ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. MG ರೋಡಲ್ಲಿ ಸಮಥಿಂಗ್ ಏನೋ ಸ್ಪೆಷಲ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮಹಾತ್ಮ ಗಾಂಧಿ ಸ್ಮಾರಕ ಏನಿದೆ ಅದರಲ್ಲಿ ಸಮಥಿಂಗ್ ಏನೋ ಅಲ್ಲಿ ಒಂದಷ್ಟು ಎನರ್ಜಿ, ಬ್ಯಾಡ್ ಎನರ್ಜಿ ಆ ಥರದ್ದೇನೋ ಇದೆ. ಜಲಾಲ್ ಅಂತ ಏನೋ ಕೇಳಿಸ್ತಾ ಇದೆ, ಜಲಾಲುದ್ದೀನ್ ಮೊಹಮ್ಮದ್ ಅಂತ ಸಮಥಿಂಗ್ ಏನೋ ಆ ಥರದ್ದು ಕೇಳಿಸ್ತಾ ಇದೆ. ಸೊ ಲಾ ಆಫ್ ಅಟ್ರಾಕ್ಷನ್ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆನ ತಂದ್ಕೊಡುತ್ತೆ. EDBSYHDHQMSGAL ಅಂತ ಇದೆ. PQR ಲೆಟರ್ ಕೂಡ ಇದೆ. ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಹೇಳ್ಕೊಡ್ತೀವಿ, ಇಷ್ಟ ಇರೋರು ಕಾಂಟ್ಯಾಕ್ಟ್ ಮಾಡಿ. ಟೇಕ್ ಕೇರ್. ನಮಸ್ತೆ. ಯಾರು 2ನೇದು ಕಲ್ಕಿ ಭಗವಾನರನ್ನ ಆಯ್ಕೆ ಮಾಡಿದ್ದೀರಾ. ಸೊ ನಿಮ್ಮ ಸ್ಟ್ರೆಂತ್ ನಿಮ್ಗೆ ಒಂದ್ ರೀತಿ ಪಾಸಿಟಿವಿಟಿನ ತಂದ್ಕೊಡುತ್ತೆ. ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ, ಇನ್ನಷ್ಟು ಸ್ಟ್ರಾಂಗ್ ಆಗುವಂತ ಅಡ್ವೈಸ್ ಇಲ್ಲಿ ಇದೆ. ಎಲ್ಲ ಒಂದು ಜಗಳದಿಂದ, ವಾಗ್ವಾದದಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಜೀವನದಲ್ಲಿ ಇರುವಂತ ಸಾಕಷ್ಟು ಸಮಸ್ಯೆಗಳಿಂದ ನೀವು ಹೊರಗೆ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಯಾರು ನಿಮ್ ಜೊತೆ ಆರ್ಗ್ಯುಮೆಂಟ್ ಮಾಡ್ತಿದ್ರು ಅವರು ಸೋಲಪ್ಕೊಳ್ತಾರೆ, ನಿಮ್ಗೆ ಗೆಲುವು ಸಿಗುತ್ತೆ ಅನ್ನುವಂಥದ್ದು ಇದೆ. ಸಿದ್ಧಿ ಪುರುಷರ ಭೇಟಿ ಆಗ್ತೀರಾ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ವಸ್ತ್ರಗಳ ಮೇಲೆ ಒಂದಷ್ಟು ನೆಗೆಟಿವಿಟಿನ ಮಾಡಿದ್ದಾರೆ, ಬಟ್ಟೆಗಳ ಮೇಲೆ.
ಅದನ್ನ ಒಂಚೂರು ನೋಡ್ಕೊಳ್ಳಿ. ಕೆಲವು ವಸ್ತ್ರಗಳನ್ನ ಮುಟ್ಟಿ ನೋಡಿ ಅದರ ಎನರ್ಜಿನ ಚೆಕ್ ಮಾಡಿ. ಅದನ್ನ ಇಟ್ಕೊಂಡು ಫೀಲ್ ಮಾಡಿ. ಅದ್ರಲ್ಲಿ ಏನಾದ್ರೂ ಒಳ್ಳೆ ವೈಬ್ ಬಂದ್ರೆ ಇಟ್ಕೊಳ್ಳಿ. ಅದರಿಂದ ತುಂಬಾ ಕೆಟ್ಟ ರೀತಿಯ ವೈಬ್ ಬರ್ತಾ ಇದ್ರೆ ಕತ್ರಿ ತಗೊಂಡು ಆ ಬಟ್ಟೆನೆಲ್ಲ ಕಟ್ ಮಾಡಿ ಕಸಕ್ಕೆ ಬಿಸಾಕ್ಬಿಡಿ, ಯಾರಿಗೂ ಕೊಡ್ಬೇಡಿ. ಓಕೆ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾಕೆ ಅಂದ್ರೆ ಡಿಟರ್ಮಿನೇಷನ್ ಆಫ್ ಕಾಂಬೆಟಿಂಗ್ ಇವಿಲ್ ಅಂತ ಇದೆ. ಸೊ ಹಾಗಾಗಿ ಸ್ವಲ್ಪ ನೆಗೆಟಿವ್ ಇನ್ಫ್ಲೂಯೆನ್ಸ್ ಇದೆ. ಸೊ ಕಲಿಗಾಲ ಇರೋದ್ರಿಂದ ಸೊ ಕಲಿತಾನೇ ಇರಬೇಕು. ಜೊತೆಗೆ ಕಲ್ಕಿ ಬರೋವರೆಗೂ ನಾವು ಕಲಿತಾನೆ ಇರಬೇಕು. ನೆಗೆಟಿವಿಟಿ ವಿದ್ಯೆ ಜೊತೆ ನಾವು ಹೋರಾಡ್ತಾನೆ ಇರಬೇಕು ಅನ್ನುವಂಥದ್ದು ಕೂಡ ಇದೆ. ಏನೋ ಒಂದು ಕೆಟ್ಟದ್ರಲ್ಲೂ ಒಳ್ಳೇದು, ಒಳ್ಳೇದ್ರಲ್ಲೂ ಕೆಟ್ಟದ್ದು ಆಗ್ತಾನೆ ಇರುತ್ತೆ. ತಲೆ ಕೆಡ್ಸ್ಕೊಳ್ಬೇಡಿ. ಸಾಕಷ್ಟು ಕ್ಲಾರಿಟಿ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ರಿಲೇಶನ್ಶಿಪ್ ಎಂಡಿಂಗ್ ಆಗ್ತಾ ಇದೆ. ಫೈನಾನ್ಷಿಯಲಿ ಸಕ್ಸಸ್ ಇದೆ. ನ್ಯೂ ಎನರ್ಜಿ ಇದೆ. ನ್ಯೂ ಪರ್ಸನ್ ಎಂಟ್ರಿ ಆಗ್ತಾರೆ. ಜೊತೆಗೆ ಎಕ್ಸ್ ಕೂಡ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮ ಮನೆ ದೇವರ ಕುಲದೇವರ ಬಂಧನ ಏನಾಗಿತ್ತು ಅದು ಬಿಡುಗಡೆ ಆಗುತ್ತೆ ಈ ವಾರ ಅನ್ನುವಂಥದ್ದು ಕೂಡ ಇದೆ. ಸೊ ಆಸ್ತಿ ವಿಚಾರದಲ್ಲಿ ತಗಾದೆ ಆಗಿರೋದ್ರಿಂದ ಸಾಕಷ್ಟು ಜಗಳಗಳು ಆಗಿದೆ. ಇನ್ ಮುಂದಕ್ಕೂ ಆಗತ್ತೆ. ಸ್ವಲ್ಪ ಹುಷಾರಾಗಿರಿ. ಆಸ್ತಿ, ಅಂತಸ್ತು, ಹಣ, ಏನದು ಡಿವೈಡ್ ಮಾಡ್ತಾರಲ್ಲ ಆಸ್ತಿನ, ಅದರಲ್ಲಿ ಅಣ್ಣ ತಮ್ಮಂದಿರ ಜಗಳ ಇರಬಹುದು, ಅಥವಾ ಬಂಧು ಮಿತ್ರರ ಜಗಳ ಇರಬಹುದು, ಅಥವಾ ಸಮಥಿಂಗ್ ವಗೇರ ರಿಲೇಶನ್ಶಿಪ್ ಇದೆ. ಸಮಸ್ಯೆಗಳಿದೆ. ಸ್ವಲ್ಪ ಮಿಕ್ಸ್ ಎನರ್ಜಿ ಇದೆ. ಸ್ವಲ್ಪ ಸಂತೋಷ, ಸ್ವಲ್ಪ ದುಃಖ, ಸಿಹಿ ಕಹಿಗಳ ಸಂಗಮ ಈ ವಾರ ಅಂತ ಹೇಳಬಹುದು. ಬಟ್ ಪಾಸಿಟಿವ್ ಆಗಿ ಏನ್ ನೋಟಿದೆ ಅಂದ್ರೆ ಫೈನಾನ್ಷಿಯಲಿ ಚೆನ್ನಾಗಿದೆ. ದೇವರ ಆಶೀರ್ವಾದ ಇದೆ. ದೇವರು ನಿಮ್ ಜೊತೆ ಇರ್ತಾರೆ. ಎಲ್ಲಾನು ಬಿಟ್ಬಿಟ್ಟು ಮುಂದುವರಿಬೇಕು ಅನ್ನುವಂಥ ದೃಢ ವಿಶ್ವಾಸದಿಂದ ಮುನ್ನಡೀತೀರಾ. ಅದರಲ್ಲಿ ನಿಮ್ಗೆ ಯಶಸ್ಸು ಸಿಗುತ್ತೆ, ಒಳ್ಳೇದಾಗತ್ತೆ. ಆರೋಗ್ಯದಲ್ಲಿ ಸುಧಾರಣೆ ಕೂಡ ಬರುತ್ತೆ. ಬಟ್ ಮೇಜರ್ ಆಗಿ ಏನ್ ನಡೀತಿದೆ, ನಿಮ್ಮ ಪಾಸ್ಟ್ ಲೈಫ್ ಕರ್ಮ ಇದೆ ಇದು. ಸೊ ಇದನ್ನ ನೀವು ಸ್ವೀಕಾರ ಮಾಡ್ಬಿಡಿ. ಇದನ್ನ ಎದುರ್ಸಕ್ಕಾಗಲ್ಲ, ಇದೊಂದು ದೊಡ್ಡದು ಅಂತ ಎಲ್ಲ ಯೋಚನೆ ಮಾಡ್ಬೇಡಿ. ಜಸ್ಟ್ ಏನ್ ಬರುತ್ತೋ ಅದು ನನ್ಗೆ ಬರುವುದೆಲ್ಲ ಬರಲಿ ಅಂತ ಸ್ವೀಕಾರ ಮಾಡಿ. ಜೊತೆಗೆ ಭಗವಂತನ ಆಶೀರ್ವಾದ ನನ್ನ ಜೊತೆ ಇದೆ, ಅವ್ನು ಕಾಪಾಡ್ತಿದ್ದಾನೆ, ಅವ್ನು ಕಾಪಾಡ್ತಾನೆ ಅನ್ನುವಂಥ ಎನರ್ಜಿಗೆ ಬನ್ನಿ. ಸೊ ಒಂದಷ್ಟು ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಮನಸ್ಸಿಗೆ ನೋವಾಗುತ್ತೆ, ಅದರಿಂದ ದೂರ ಇರಿ. ಬ್ರೇಕಪ್ ಆಗುವಂತ ಸಾಧ್ಯತೆ ಇದೆ, ತಲೆ ಕೆಡ್ಸ್ಕೊಳ್ಬೇಡಿ. ಜೊತೆಗೆ ಬ್ರೇಕಪ್ ಮಾಡ್ಕೊಂಡವರು ವಾಪಸ್ ಬರ್ತಾರೆ. ಜಗಳ ಮಾಡ್ಕೊಂಡು ದೂರ ಹೋದವರು ವಾಪಸ್ ಬರ್ತಾರೆ. ಆಯ್ತಾ? ಪಾಸ್ಟ್ ಲೈಫ್ ಪರ್ಸನ್ ವಾಪಸ್ ಬರ್ತಾರೆ. ನಿಮ್ ಬ್ರದರ್ ಜಗಳ ಮಾಡ್ಕೊಂಡು ಹೋದ್ರು ವಾಪಸ್ ಬರ್ತಾರೆ. ನಿಮ್ಮ ಸಿಸ್ಟರ್ ಜಗಳ ಮಾಡ್ಕೊಂಡು ಹೋದ್ರು ವಾಪಸ್ ಬರ್ತಾರೆ. ನಿಮ್ಮ ಫ್ಯಾಮಿಲಿ ಮೆಂಬರ್, ವೈಫ್, ಥರ್ಡ್ ಪಾರ್ಟಿ ವಗೇರ ಯಾರೇ ಇದ್ರು, ಯಾರೇ ಜಗಳ ಮಾಡ್ಕೊಂಡು ಹೋದ್ರು, ಈವನ್ ಡೈವರ್ಸಿಗೆ ಹೋದ್ರು, ತಲೆ ಕೆಡ್ಸ್ಕೊಂಬೇಡಿ. ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಇದೆ. ಅದೇ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗ್ತಿದೆ. ನಿಮ್ಮ ಪಾರ್ಟ್ನರ್ ನಡುವಿನ ಸಿಚುವೇಶನ್ ಎಂಡ್ ಆಗ್ತಿದೆ. ಎರಡು ತೋರಿಸ್ತಾ ಇದೆ. ಸೊ ಹಾಗಾಗಿ ತುಂಬಾ ಹೈ ವೈಬ್ರೇಷನಲ್, ಮನಸ್ಸಿಗೆ ಎಮೋಷನಲಿ ಒಂದಷ್ಟು ಬ್ಲಾಕೇಜಸ್, ಹೆವಿ ಎನರ್ಜಿ ಇರುವಂತ ವಾರ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತೀರಾ. ಕೂಲಾಗಿ ಹ್ಯಾಂಡಲ್ ಮಾಡಿದೆ ಆದ್ರೆ ಇನ್ನ ಹೆಚ್ಚಿನ ಅನುಕೂಲಗಳು ನಿಮ್ಗೆ ಆಗತ್ತೆ ಅನ್ನುವಂಥದ್ದು ಇದೆ. ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ. ಕೂಲಾಗಿ ಹ್ಯಾಂಡಲ್ ಮಾಡಿ, ಮನಸ್ಸಿಗೆ ನೋವು ಮಾಡ್ಕೊಳ್ಬೇಡಿ. ದೇವರ ಆಶೀರ್ವಾದನ ಪಡ್ಕೊಳ್ಳಿ. ದೇವರ ಮೊರೆ ಹೋಗಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಯಾರು ಸರಿ ಅನ್ಸೋದಿಲ್ವಾ ಅವರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಅವರ ಎನರ್ಜಿಯಿಂದ ನೀವು ನಿಮ್ಮನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಇನ್ನ ನಿಧಾನ ಆಗುವಂತ ಸಾಧ್ಯತೆ ಇದೆ. ಜೊತೆಗೆ ದಾಂಪತ್ಯ ಜೀವನ ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ಸೋಲ್ಮೇಟ್ ಎನರ್ಜಿ ಇದೆ ಇಲ್ಲಿ. ನೀವಿಬ್ರು ಪಾಸ್ಟ್ ಲೈಫ್ ಅವ್ರು ಇದ್ದೀರಾ, ಮತ್ತೆ ಸೋಲ್ಮೇಟ್ ಎನರ್ಜಿ ಕೂಡ ಇದೆ. ಈ ವಾರ ಮದುವೆ ನಿಶ್ಚಯ ಆಗುವಂಥದ್ದು, ನಿಶ್ಚಯ ಆಗಿರುವಂತ ಮದುವೆ ತುಂಡಾಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಥರ್ಡ್ ಪಾರ್ಟಿಗಳು ಮಾಡಿ ಸಾಕಾಗಿ ಬಿಸ್ನೆಸ್ ಪಾರ್ಟ್ನರು, ಥರ್ಡ್ ಪಾರ್ಟಿಗಳೆಲ್ಲ ದೂರ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ನಿಮ್ ಜೊತೆ ಇದ್ದಂತ ಒಬ್ಬ ಪಾರ್ಟ್ನರ್ ಇದ್ಕಿದ್ದಂಗೆ ಮಾಯ ಆಗ್ತಾರೆ, ಇರೋದಿಲ್ಲ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಜೊತೆಗೆ ಯಾರಿಗೋ ಗೌರ್ಮೆಂಟ್ ಜಾಬ್ ಬರುವಂತ ಸಾಧ್ಯತೆ ಇದೆ. ನಿಮ್ಮನ್ನ ಮದ್ವೆ ಆಗುವಂತ ಪಾರ್ಟ್ನರ್ ಇಂದ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಅದು ನಿಮ್ಗೆ ಸಿಗೋದಿಲ್ಲ. ತುಂಬಾ ವೇರಿಯೇಷನ್ ಇರುತ್ತೆ. ಅವರು ನಿಮ್ಗೆ ತದ್ವಿರುದ್ಧ ವ್ಯಕ್ತಿ ಆಗಿರ್ಬೋದು. ಜೊತೆಗೆ ಬಹಳಷ್ಟು ವಿಚಾರಗಳಲ್ಲಿ ವೇರಿಯೇಷನ್ ಇರ್ಬೋದು. ಅದು ದುಡ್ಡಿನ ವಿಚಾರದಲ್ಲಿ ಇರ್ಬೋದು, ವಿದ್ಯೆಯ ವಿಚಾರದಲ್ಲಿ, ಏಜ್ ಡಿಫರೆನ್ಸ್ ಇರ್ಬೋದು, ಸಮಥಿಂಗ್ ಡಿಫರೆನ್ಸ್ ಆಗಿ
ಡಿಫರೆಂಟ್ ಆಗಿ ಇರ್ತಾರೆ ಅನ್ನುವಂಥದ್ದು ಇದೆ. ಅದು ನಿಮ್ಮ ಮನಸ್ಸಿಗೆ ಇಷ್ಟ ಆಗೋದಿಲ್ಲ, ಬಟ್ ಯೂನಿವರ್ಸ್ ಡಿಸೈಡ್ ಮಾಡಿ ಆಗಿದೆ ಯಾರ ಜೀವನಕ್ಕೆ ಇರಬೇಕು, ಯಾರು ಹೋಗ್ಬೇಕು ಅಂತ. ಅದು ಅದೇ ರೀತಿ ನಡೆಯುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಇನ್ನೊಂದು ವರ್ಷದಷ್ಟರಲ್ಲಿ ನಿಮ್ಗೆ ಸಕ್ಸಸ್ ಅನ್ನೋದು ಬರುತ್ತೆ. ನಿಮ್ಗೆ ಅದಕ್ಕೆ ಸಂಬಂಧಪಟ್ಟಂತ ಸೂಚನೆಗಳು ಕೂಡ ಭಗವಂತನಿಂದ ಸಿಗತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ಸಹಾಯ ಬೇಕು ಅಂದ್ರೆ ಏಂಜಲ್ಸ್ ನ ಕೇಳಿ ಅಥವಾ ಮೆಡಿಟೇಷನ್ ಮಾಡಿ, ನಿಮ್ಗೆ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗತ್ತೆ. ನಂಬಿಕೆ ಭರವಸೆ ಅನ್ನೋದು ತುಂಬಾ ಮುಖ್ಯ. ನಂಬಿಕೆ ಭರವಸೆನ ಉಳಿಸ್ಕೊಳ್ಳಿ, ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಈ ಸಿಚುವೇಶನ್ ವಿಲ್ ಇಂಪ್ರೂವ್. ಸೊ ನಿಮ್ ಸಿಚುವೇಶನ್ ಇಂಪ್ರೂವ್ ಆಗತ್ತೆ. ಸೋಲ್ಮೇಟ್ ಕೂಡ ಬರ್ತಾರೆ. ದೇರ್ ಇಸ್ ಸಮಥಿಂಗ್ ಬೆಟರ್, ಬೇರೆದೇನೋ ಬರೋದ್ರಲ್ಲಿ ಇದೆ. ಸೊ ಹೊಸ ದಾರಿನ ಆಯ್ಕೆ ಮಾಡ್ಕೊಂಡು ಹೊಸ ದಾರಿಲಿ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಸೊ ಲೆಟ್ ಗೋ ಎನರ್ಜಿಗೆ ಬನ್ನಿ. ಯಾರೇನೇ ಮಾಡೋದು ತಲೆ ಕೆಡ್ಸ್ಕೊಂಬೇಡಿ, ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ. ಸೊ ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಡೈಮಂಡ್ ರಿಂಗ್ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಫ್ಯಾಮಿಲಿ ಇಶ್ಯೂಸ್ ಇದೆ, ಫ್ಯಾಮಿಲಿ ಇಶ್ಯೂಸ್ ಸಾಲ್ವ್ ಆಗುತ್ತೆ ಅನ್ನುವಂಥದ್ದು ಇದೆ. ಒಂದು ಗುಡ್ ನ್ಯೂಸ್ ಬರುವಂತ ಸಾಧ್ಯತೆ ಇದೆ. ಒಂದು ನ್ಯಾಯ ಸಿಗುವಂತ ಸಾಧ್ಯತೆ ಇದೆ. ಮಲ್ಟಿಪಲ್ ಬಿಸ್ನೆಸ್, 3-4 ಕಡೆಯಿಂದ ನಿಮ್ಗೆ ಹಣ ಬರುತ್ತೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮ ಜೀವನದಲ್ಲಿ ನಿಮ್ಮ ಏಳ್ಗೆನ ತಡೀತಾ ಇದ್ದಾರೋ ಅವರಿಂದಾನೇ ನಿಮ್ಗೆ ಒಂದು ಪುನರ್ಜನ್ಮ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪಾಸ್ಟ್ ಲೈಫ್ ಎನರ್ಜಿ ರಿಮೂವ್ ಮಾಡೋದಕ್ಕಾಗೋದಿಲ್ಲ, ಅದನ್ನ ಫೇಸ್ ಮಾಡಿ ಏನೋ ಒಂದು ಪಿನ್ ಮಾಡಿ ಇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಮೆಡಿಟೇಷನ್ ಮಾಡಿ ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಧೈರ್ಯವಾಗಿರಿ. ನಿಮ್ಮ ಪಿತೃದೇವತೆಗಳ ಆಶೀರ್ವಾದ ನಿಮ್ಗೆ ಇದೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲೂ ಕೂಡ ಗ್ರೋತ್ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಬೆಸ್ಟಿ ಕಡೆಯಿಂದ ಏನೋ ಮೆಸೇಜ್ ಸಿಗುತ್ತೆ ನಿಮ್ಗೆ. ನಿಮ್ಮ ಬೆಸ್ಟಿ ನಿಮ್ಗೆ ನೋಡಕ್ಕೆ ಬರಬಹುದು. ವೆಡ್ನೆಸ್ಡೇ ತುಂಬಾ ಇಂಪಾರ್ಟೆಂಟ್ ಇರಬಹುದು. ವೆಡ್ನೆಸ್ಡೇ ಹಾಲಿಡೇ ಬರಬಹುದು. ಯಾರೋ ಸೈಕಲ್ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಸಮಥಿಂಗ್ ಸೈಬರ್ ಕ್ರೈಮ್ ಏನಿತ್ತು ಅದು ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ ಅನ್ನುವಂಥದ್ದು ಇದೆ. ಜೊತೆಗೆ ಯಾರು ಒಂದಷ್ಟು ಸಮಸ್ಯೆನ ಮಾಡ್ತಿದ್ರು ಅದರಿಂದ ಕೂಡ ನಿಮ್ಗೆ ಯಾರು ಮಾಡ್ತಿದ್ರೋ ಗೊತ್ತಾಗತ್ತೆ, ಮತ್ತೆ ಅವರು ಇನ್ಮೇಲೆ ಆ ತಪ್ಪನ್ನ ಮಾಡೋದಿಲ್ಲ, ಮಾಡದಿರೋ ಹಾಗೆ ಶಿಕ್ಷೆ ಆಗತ್ತೆ ಅವರಿಗೆ ಅನ್ನುವಂಥದ್ದು ಕೂಡ ಇದೆ. ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಇಂಪಾರ್ಟೆಂಟ್. ಅಗೇನ್ ಸ್ಯಾಟರ್ಡೇ ಕೂಡ ಇಂಪಾರ್ಟೆಂಟ್, ಸಂಡೇ ಕೂಡ ಇಂಪಾರ್ಟೆಂಟ್. ಇಡೀ ಹೋಲ್ ವಾರನೇ ಇಂಪಾರ್ಟೆಂಟ್ ಅನ್ಕೊಳ್ಳಿ. ಇಡೀ ರೈಡ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಎಕ್ಸ್ MD ಅಥವಾ ನಿಮ್ಮ ಎಕ್ಸ್ ಡ್ರೀಮ್ ಪರ್ಸನ್ಗೆ, ಡ್ರೀಮ್ ಮ್ಯಾನಿಗೆ ಏನೋ ತೊಂದರೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಪ್ರಭಾಸ್ ನಟ ಏನಿದ್ದಾರೆ ಅವರಿಗೇನೋ ಸಮಥಿಂಗ್ ಏನೋ ತೊಂದರೆ ಆಗ್ಬಹುದು ಅಂತ ವೈಬ್ ಇದೆ. ಸೊ ವಿ ಲವ್ ಯು ಲವ್, ವಿ ಲವ್ ಯು ಲವ್. ವಾವ್. ಸೊ ಯಾರೋ DL ಕೂಡ ಮಾಡಿಸ್ತೀರಾ ಅನ್ನುವಂಥದ್ದು ಇದೆ. ವೆಹಿಕಲ್ಗೆ DL ಮಾಡಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ DC ಅವರು ಲವ್ ಮ್ಯಾರೇಜ್ ಆಗ್ತಾರೆ ಅನ್ನುವಂಥದ್ದು ಇದೆ. CD ಹಗರಣ, ಲವ್ CD ಹಗರಣ ಇನ್ನ ಜಾಸ್ತಿ ಬೆಳಕಿಗೆ ಬರುತ್ತೆ. CD ಹಗರಣದಿಂದ ಇನ್ನಷ್ಟು ಕೃಷ್ಣನ ಜನ್ಮಸ್ಥಳಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಇದೆ. ಕಾರ್ ಡ್ರೈವಿಂಗ್ ಲೈಸೆನ್ಸ್ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. 2 ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. 2 ವೀಲರ್ 4 ವೀಲರ್ 2 ಇರಬಹುದು ಅನ್ನುವಂಥದ್ದು. ಹೈವೇಲಿ ಹೋಗ್ಬೇಕಾದ್ರೆ ಒಂದಷ್ಟು ಸಮಸ್ಯೆಗಳು ಮಾಡ್ತಾರೆ, ಹುಷಾರಾಗಿರಿ ಅನ್ನುವಂಥದ್ದು ಕೂಡ ಇದೆ. ಒಂದು ಅವೇಕನಿಂಗ್ ಬರುವಂತ ಸಾಧ್ಯತೆ ಇದೆ. ಹವಾಯಿ ಕನ್ನಡ ಸಮಥಿಂಗ್ ಏನೋ ಹವ್ಯಾಕ್ಯ ಕನ್ನಡ ಪುಸ್ತಕನ ಓದ್ತೀರಾ ಅನ್ನುವಂಥದ್ದು ಇದೆ. ಸೊ ಸಮಥಿಂಗ್ ಏನೋ ಆಗಿದೆ. ಸೊ ನಿಮ್ಮ ಎಕ್ಸ್ ಟೆಕ್ಸ್ಟ್ ಮಾಡುವಂತ, ಮೆಸೇಜ್ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಮ್ಯಾರೇಜಿಗೆ ಯಾರೋ ಕರೆಯೋದನ್ನ ಮರ್ತು ಬಿಟ್ಟಿರಬಹುದು. ಮೇ ಬಿ ಅವರು ಕರೀತಾರೆ ಅನ್ನುವಂಥದ್ದು ಇದೆ ಲಾಸ್ಟ್ ಮಿನಿಟ್ ಅಲ್ಲಿ. ಸಮಥಿಂಗ್ ಈಸ್ ಎಂಡಿಂಗ್, ಸಮಥಿಂಗ್ ಈಸ್ ನ್ಯೂ ಬಿಗಿನಿಂಗ್. ಸೊ E and N ಲೆಟರ್ ಇಂಪಾರ್ಟೆಂಟ್. ಆಲ್ಸೋ ಇದು ಎಂಡ್ ಹೇಳುತ್ತೆ. ಎಂಡ್ ಮಧ್ಯ ಇನ್ ಬಿಟ್ವೀನ್ ಅಲ್ಲಿ ಏನೋ ಇದೆ. ಇದು ಸಮಥಿಂಗ್ ನೀಡೆಡ್ ಅಥವಾ
ಸಮಥಿಂಗ್ ಏನೋ ಇದೆ. ಯಾರೋ ಡೆನ್ಸೋ ಮಾಡೋರಿಗೂ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಹುಷಾರಾಗಿರಿ. ಸೊ ಒಳ್ಳೇದಾಗ್ಲಿ ಎಲ್ರಿಗೂ. ಇದಿಷ್ಟು VVCDLMENZD TXYCHWK ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಗುರುಭ್ಯೋ ನಮಃ. ನಮಸ್ತೆ. ಯಾರು ಮೂರನೇದು ವೃಂದಾದೇವಿನ ಆಯ್ಕೆ ಮಾಡ್ಕೊಂಡಿದ್ದೀರಾ? ನಂಗೆ ಈ ಕಾರ್ಡು ಹಿಡ್ದಿದ ತಕ್ಷಣ ಮನುಷ್ಯರು ಮೋಸ ಮಾಡಿದ್ರೆ ತಡ್ಕೊಬೋದು, ದೇವ್ರೇ ಮೋಸ ಮಾಡಿದ್ರೆ ಹೇಗ್ ತಡ್ಕೊಳ್ಳೋದು ಅಂತ. ಸೊ ಕೆಲವ್ರನ್ನ ಅಂತ್ಯ ಮಾಡ್ಬೇಕು ಅನ್ನೋದಾದ್ರೆ ಸೊ ದೈವ ಕೂಡ ಅಧರ್ಮದ ಹಾದಿ ಹಿಡಿಯುತ್ತಾ ಅನ್ನುವಂಥದ್ದು ಪ್ರಶ್ನೆ. ಹಿಡಿಲೇಬೇಕು. ಯಾಕೆಂದ್ರೆ 100 ಜನಕ್ಕೆ, 1,00,000 ಜನಕ್ಕೆ ಅಥವಾ ಇಡೀ ಮನುಷ್ಯ ಕುಲಕ್ಕೆ ಒಳ್ಳೇದಾಗತ್ತೆ ಅಂದ್ರೆ ಒಂದು ದುಷ್ಟ ಶಕ್ತಿಯ ಅಂತ್ಯ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ. ಅಷ್ಟಕ್ಕೂ ಆ ದುಷ್ಟ ಶಕ್ತಿಯ ಸೃಷ್ಟಿಕಾರ ಯಾರು? ಭಗವಂತನೇ. ಸೊ ತಾನ್ ಸೃಷ್ಟಿ ಮಾಡಿದ್ದನ್ನ ತನ್ನೊಳಗೆ ಲೀನ ಮಾಡ್ಕೊಳ್ತಾನೆ. ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಳ್ಳೋದು ಅನ್ನುವಂಥದ್ದು. ವಾಟ್ ಐ ಮೀನ್ ಟು ಸೇ, ಯು ನೋ ಬೆಟರ್ ದೆನ್ ಮೀ. ಸಮಥಿಂಗ್ ನಿಮ್ಮ ಹಸ್ಬೆಂಡ್ ಎನರ್ಜಿ ಅನ್ನುವಂಥ ರೀತಿಯಲ್ಲಿ ಇದೆ ಇಲ್ಲಿ. ಸಮಥಿಂಗ್ ಲೈಕ್ ದಟ್. ಸೊ ಆ ಥರದಿದೆ ಮಿರರಿಂಗ್ ಎನರ್ಜಿ. ಸೊ ನಿಮ್ಗೆ ಗೊತ್ತಿದೆ ನಿಮ್ಮ ಜೀವನದಲ್ಲಿ ಯಾರೋ ಒಬ್ರು ಸರಿ ಇಲ್ಲ, ಅವರಿಂದ ಇಡೀ ಸಮಾಜಕ್ಕೆ ತೊಂದರೆ ಆಗ್ತಾ ಇದೆ ಅಂತ. ಸೊ ಅವ್ರನ್ನ ನೀವು ರಕ್ಷಿಸೋದಕ್ಕೆ ಎಷ್ಟು ಪ್ರಯತ್ನ ಪಡ್ತೀರೋ, ಬಹಳಷ್ಟು ಜನ ಅವರಿಂದ ಅನ್ಯಾಯಕ್ಕೆ ಒಳಗಾಗಿರೋರು ಅವ್ರ ಬಗ್ಗೆ ಅಷ್ಟೇ ಒಂದು ವಿರುದ್ಧ ಸ್ವಭಾವದಲ್ಲಿ ಇರ್ತಾರೆ. ಸೊ ಅವರೆಲ್ಲರ ಕೋರಿಕೆಗೆ ಮನ್ನಣೆ ಸಿಗ್ತಾ ಇದೆ. ನಿಮ್ಮೊಬ್ಬರೇ ಒಂದು ಕೂಗು 100 ಕೂಗನ್ನ ಮುಚ್ಚಾಕತ್ತೆ ಅನ್ನುವಂಥ ರೀತಿಯಲ್ಲಿ. ಬಟ್ ಈಗ ಏನ್ ನಡೆಯುತ್ತೆ, ಅದು ಸಮಾಜದ ಒಳಿತಿಗಾಗಿ ನಡೆಯೋದ್ರಲ್ಲಿ ಇದೆ, ರೆಡಿಯಾಗಿ ಅನ್ನುವಂಥ ರೀತಿಯಲ್ಲಿ ಇದೆ. ಸಾರಿ ಟು ಸೇ, ನಂಗೆ ಇಲ್ಲಿ ವೃಂದಾದೇವಿ ಕಾರ್ಡ್ ಹಿಡ್ಕೊಂಡಿದ ತಕ್ಷಣ ನಂಗೆ ವೃಂದಾದೇವಿಯ ಎನರ್ಜಿ ಬಂತು. ಯಾವುದು? ಜಲಂಧರರ ಅಂತಿಮ ಕ್ಷಣಗಳು ಕಣ್ಣೆದುರಿಗೆ ಬಂತು. ಸಾರಿ, ಅದು ಯಾಕೆ ಬಂತೋ ಗೊತ್ತಿಲ್ಲ. ಮೇ ಬಿ ಅದು ನಿಮ್ಗೆ ಅನ್ವಯಿಸ್ಲಿಲ್ಲ ಅಂದ್ರೆ ಅಲ್ಲೇ ಬಿಟ್ಟು ಹಾಕಿ ಅಷ್ಟೆ. ಸೊ ಎಲ್ಲೋ ನೀವು ದೇವರು ಇರುವಂತ ಸ್ಥಳಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ದೇವಸ್ಥಾನದಲ್ಲಿ ಜಾಗ ಪಡೆಯುವಂತ ಸಾಧ್ಯತೆ ಇದೆ, ಅಥವಾ ದೈವಾನುಗ್ರಹ ಇರುವಂತ ಸ್ಥಳದಲ್ಲಿ ನೀವು ಇರ್ತೀರಾ ಅನ್ನುವಂಥದ್ದು ಇದೆ ಅಲ್ಲಿ. ನೀವು ಎಲ್ಲಿ ಹೋಗೋದು, ನೆಕ್ಸ್ಟ್ ಎಲ್ಲಿ ಮನೆ ಮಾಡೋದು, ಅಥವಾ ಏನೋ ಒಂದು ಚೇಂಜ್ ಓವರ್ ಕೇಳ್ತಿದ್ರೆ ನೆಕ್ಸ್ಟ್ ಧಾರ್ಮಿಕ ಕ್ಷೇತ್ರ ಇರುತ್ತಲ್ಲ ಅಂತ ಸ್ಥಳದಲ್ಲಿ ನೀವು ಹೋಗಿ ನೆಲೆಸ್ತೀರಾ ಅನ್ನುವಂಥದ್ದು ಇದೆ. ಅಂತ ಕ್ಷಣಗಳಲ್ಲಿ ನೀವು ಧನ್ಯತಾ ಭಾವದಲ್ಲಿ ಕುತ್ಕೊಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇರುವಂತ ಒಂದು ಎನರ್ಜಿ ಪಾಸ್ ಆಗ್ತಾ ಇದೆ ಇಲ್ಲಿ. ಸೊ ಯಾರಿಗೆ ಅಂತ ಗೊತ್ತಿಲ್ಲ, ಚಿಂತೆ ಮಾಡಬೇಡಿ. ಹೇಳ್ತಾರಲ್ಲ, ಚಿಂತೆ ಯಾಕೆ ಚಿನ್ಮಯನಿದ್ದಾನೆ ಅಂತ. ಸೊ ಆ ವಾರ್ಡನ್ನ ಕೇಳಿ. ಸೊ ಅದು ನನ್ನ ಫೇವ್ರೇಟು. ಮತ್ತೆ ಇನ್ನೊಂದು, ಪೂರ್ವ ಜನ್ಮದಲ್ಲಿ ನಾ ಮಾಡಿದ ಪಾಪದಿಂದ. ಸೊ ಅದೊಂದು. ಸೊ ಜೊತೆಗೆ ನಿಮ್ಮ ಸೌಂದರ್ಯ ಹೆಚ್ಚು ಅಂದವಾಗಿ ಬದಲಾಗತ್ತೆ. ಜೊತೆಗೆ ನಿಮ್ಮ ಭೂಮಿ ಏನಾದ್ರೂ ಬಂಜರಾಗಿದ್ರೆ, ನಿಮ್ಮ ಹೊಲ ಗದ್ದೆ ಜಾಗ ಜಮೀನು ಒಂಥರ ಬರಡಾಗಿ ಜೀವಕಳೆ ಇಲ್ದಿರ ಇದ್ರೆ ಇನ್ ಮುಂದಕ್ಕೆ ಅದರಲ್ಲಿ ಜೀವಕಳೆ ಅನ್ನೋದು ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಆ ಜೀವಕಳೆಯಿಂದ ಇನ್ನ ಹೆಚ್ಚಿನ ಒಂದು ಸಂತೋಷನ ನೀವು ಪಡಿತೀರಾ ಅನ್ನುವಂಥದ್ದು ಇದೆ. ಪ್ರಾಕೃತಿಕ ಸೌಂದರ್ಯನ ಕೂಡ ನೀವು ಆಸ್ವಾದಿಸ್ತೀರಾ ಅನ್ನುವಂಥದ್ದು ಇದೆ. ಕೃಷ್ಣ ಅಥವಾ ವಿಷ್ಣುವಿನ ಆರಾಧನೆ ಹೆಚ್ಚಾಗಿ ಮಾಡ್ತೀರಾ ಇನ್ಮೇಲೆ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಇದ್ದಂಥ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ.
ಜೊತೆಗೆ ಯಾರು ಇನ್ನ ಚಿಕ್ಕ ಹುಡುಗಿರಾಗಿದ್ದೀರಾ, ನಿಮ್ಮ ಮನೆಯ ಮಕ್ಕಳು ಯಾರೋ ಮೆಚೂರ್ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ವಿವಾಹಕ್ಕೆ ಸಂಬಂಧಪಟ್ಟಂಗೆ ಹೆಚ್ಚಿನ ಬದಲಾವಣೆಗಳು ಮಾಡ್ಕೊಳ್ತೀರಾ, ಒಳ್ಳೆ ಯೋಗ್ಯ ವರ ಬಂದು ಮದುವೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಕೆಲವರಿಗೆ ಅವರು ಅಯೋಗ್ಯರಾಗಿದ್ರು ಕೂಡ ನಿಮ್ಮ ಪಾಲಿಗೆ ಅವರು ಯೋಗ್ಯವರನೇ. ಯಾಕೆ ಅಂದ್ರೆ ಅವರು ಕೂಡ ಒಂದಷ್ಟು ದೈವಾನುಗ್ರಹದಿಂದಾನೇ ಹುಟ್ಟಿರೋದು ಅನ್ನುವಂಥದ್ದು ಕೂಡ ಇದೆ. ಅವರು ದುಷ್ಟರಿರಬಹುದು, ಬಟ್ ದೈವಾನುಗ್ರಹ ಇದೆ ಅವ್ರ ಮೇಲೆ ಅನ್ನುವಂಥದ್ದು ಕೂಡ ಇದೆ. ನಾನು ಯಾರ ಬಗ್ಗೆನೂ ಮಾತಾಡ್ತಿದ್ದೀನೋ ನನ್ಗಂತೂ ಅರ್ಥ ಆಗ್ತಿಲ್ಲ. ನಿಮ್ಗೆ ಯಾರಿಗಾದ್ರೂ ಅರ್ಥ ಆಗಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಬಿಡಿ. ಒಟ್ನಲ್ಲಿ ಇದಂತೂ ಇದೆ, ನೀವು ಎಕ್ಸ್ಪೆಕ್ಟ್ ಮಾಡ್ತಿರುವಂಥ ವ್ಯಕ್ತಿ ಜೊತೆ ನೀವೇನಾದ್ರೂ ಮದುವೆ ಆದ್ರೆ ಇಟ್ ವಿಲ್ ವೆರಿ ಹಾರ್ಮ್ಫುಲ್ ಫಾರ್ ಹೋಲ್ ಯೂನಿವರ್ಸ್. ದಟ್ ಈಸ್ ದ ಮೇನ್ ಪಾಯಿಂಟ್. ಓಕೆ ಓಕೆ ಸೊ ನೆಕ್ಸ್ಟು ಆಯುರ್ವೇದಕ್ಕೆ ಸಂಬಂಧಪಟ್ಟಂಗೆ ಅಥವಾ ವನಸ್ಪತಿಗೆ ಸಂಬಂಧಪಟ್ಟಂಗೆ ಹೆಚ್ಚಿನ ಔಷಧಿಯುಕ್ತ ಗಿಡಗಳನ್ನ ಬೆಳೀರಿ ಅನ್ನುವಂಥದ್ದು ಇದೆ. ಯಾರೋ ಮೀನಾಕ್ಷಿ ದೇವಿಯ ದರ್ಶನಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರನ ಕೊಡಿ. ನಿಮ್ಮ ಜಾಗ ಏನಿದೆ ಅಲ್ಲಿ ಪಕ್ಷಿಗಳು ಬಂದು ನೆಲೆ ನಿಲ್ತವೆ ಅನ್ನುವಂಥದ್ದು ಇದೆ. ನಿಮ್ಮ ಬ್ರದರ್ ಯಾವಾಗ ಊರಿಗೆ ಹೋಗ್ತಾರೆ, ನೆಕ್ಸ್ಟ್ ಯಾವಾಗ ಜಾಬ್ ಹಿಡಿತಾರೆ, ಯಾವಾಗ ಅವರು ಸರಿ ಹೋಗ್ತಾರೆ ಅಂತ ಕಾಯ್ತಿರೋರಿಗೆ, ಸೊ ಅವರು ಸುಮ್ಮನೆ ಭಯದಲ್ಲಿ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಸೊ ಅವರಿಗೆ ಒಂದು ಒಳ್ಳೆ ರೀಸನ್ ಕೊಡುವಂಥ ಪಾರ್ಟ್ನರ್ ಬರ್ತಾರೆ, ಒಂದು ಸಮಸ್ಯೆ ಕಾಯ್ತಾ ಇದೆ. ಸೊ ಹಾಗಾಗಿ ಅವರಿಗೆ ಇಷ್ಟ ಬಂದಾಗ ಹೋಗ್ಲಿ, ಬಲವಂತವಾಗಿ ಅವ್ರನ್ನ ಕಳಿಸ್ಬೇಡಿ. ಕಳಿಸಿದಂಥ ಸಮಯ ಸಂದರ್ಭದಲ್ಲಿ ಒಂದಷ್ಟು ತೊಂದರೆಗಳು ಅಥವಾ ಅವಘಡಗಳು ಆಗುತ್ತೆ ಅನ್ನುವಂಥದ್ದು ಇದೆ. ಕಳಿಸ್ಬೇಕಾದ್ರೆ ಯಾವುದೇ ಜಗಳ ತಕರಾರು ಮಾಡಿ ಕಳಿಸ್ಬೇಡಿ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಗುವಂತ ಸಾಧ್ಯತೆ ಇದೆ. ವಾಹನ ಅಪಘಾತಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಒಂದಷ್ಟು ಮೆಜಿಷಿಯನ್ ಎನರ್ಜಿ, ಒಂದಷ್ಟು ನೆಗೆಟಿವಿಟಿಯ ಎನರ್ಜಿ ಇದೆ. ಸೊ ಯಾರೋ ನಿಮ್ ಜೀವನಕ್ಕೆ ಬರುವಂತ ಪ್ರಯತ್ನನ ಪಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಸೋಲ್ಮೇಟ್ ಎನರ್ಜಿ ಇಲ್ಲಿ ಇದೆ. ಸೊ ಪಾಸ್ಟ್ ಲೈಫ್ ಎನರ್ಜಿ ಇರ್ಬೋದು, ಕರೆಂಟ್ಲಿ ಸೋಲ್ಮೇಟ್ ಎನರ್ಜಿ ಇರ್ಬೋದು. ರಿಯೂನಿಯನ್ ಆಗುತ್ತೆ. ನೀವು ಕೂಡ ಸ್ಟ್ರೈಟ್ ಫಾರ್ವರ್ಡು, ಅವರು ಕೂಡ ಸ್ಟ್ರೈಟ್ ಫಾರ್ವರ್ಡು. ಇಬ್ರು ಇಷ್ಟೊಂದು ಹಾರ್ಶ್ ಆಗಿದ್ರೆ ಹೇಗೆ ನೀವಿಬ್ರು ಒಂದಾಗ್ತೀರಾ? ಯಾರಾದ್ರೂ ಒಬ್ರಾದ್ರೂ ಒಂಚೂರು ಸಾಫ್ಟ್ ಆಗ್ಬೇಕು ಅಲ್ವಾ? ಇಬ್ರು ಕತ್ತಿ ಹಿಡ್ಕೊಂಡು ಕುತ್ಕೊಂಡ್ರೆ ಸೊ ಎಲ್ಲಿಗೆ ಹೋಗೋದು? ಹೇಗೆ ಯಾರು ಬಂದ್ ರಾಜಿ ಮಾಡೋದು ನಿಮ್ಮನ್ನ? ಈ ಕೋಪನ ಕಮ್ಮಿ ಮಾಡ್ಕೊಳ್ಳಿ. ಇಬ್ರು ಮಧ್ಯೆ ಕೋಪ ಕಮ್ಮಿ ಆಗ್ಬೇಕು. ಇಬ್ರು ರಾಜಿಗೆ ಬರ್ಬೇಕು, ಗಂಡ ಹೆಂಡತಿ ಇಬ್ರು, ಅಥವಾ ಲವರ್ಸ್, ಸಿಂಗಲ್ಸ್ ಇದ್ರೆ ಲವರ್ಸ್ ಅಥವಾ ಗಂಡ ಹೆಂಡತಿ. ಕರೆಕ್ಟ್ ಆಗಿ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇಲ್ಲ. ಇಲ್ಲಿ ಇರೋದು ಮ್ಯಾರೇಜ್ ಪಾರ್ಟ್ನರ್, ಆಲ್ರೆಡಿ ಮ್ಯಾರೇಜ್ ಆಗಿರೋರು, ಅಥವಾ ನ್ಯೂಲಿ ಮ್ಯಾರೇಜ್ ಆಗೋರು, ಅಥವಾ ಸಿಂಗಲ್ಸ್ ಎನರ್ಜಿ. ಸೊ ನೀವಿಬ್ರು ಕಾಂಪ್ರಮೈಸಿಗೆ ಬನ್ನಿ ಅನ್ನುವಂಥದ್ದು ಇದೆ. ಸೊ ಕ್ಲಾರಿಟಿ ತಗೊಳ್ಳಿ. ಇಬ್ರದ್ದು ಸೇಮ್ ಮೈಂಡ್, ಸೇಮ್ ಮೆಂಟಾಲಿಟಿ ಇರೋದ್ರಿಂದ ನಿಮ್ಮಿಬ್ರು ಮಧ್ಯ ಹೆಚ್ಚಿನ ಶ್ರಮ ಹಾಕಿದ್ರಷ್ಟೇ ನಿಮ್ ರಿಲೇಶನ್ಶಿಪ್ ಉಳಿಯೋದಕ್ಕೆ ಸಾಧ್ಯ. ಈಗಾಗಲೇ ಇರೋ ಬರೋರೆಲ್ಲ ನಿಮ್ ರಿಲೇಶನ್ಶಿಪ್ ಹಾಳಾಗ್ಲಿ ಅಂತಾನೆ ಕಾಯ್ತಾ ಇದ್ದಾರೆ. ಎಸ್ಪೆಷಲಿ ರಿಲೇಟಿವ್ಸ್ ಕಡೆಯಿಂದ ಹೆಚ್ಚಿನ ಸಮಸ್ಯೆ ಆಗಿದೆ. ಎಲ್ಲ ಸೀಕ್ರೆಟ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಫೈನಾನ್ಷಿಯಲಿ ಸಕ್ಸಸ್ ಇದೆ, ಮತ್ತೆ ಕಾರ್ ತಗೊಳ್ಳುವಂತ ಸಾಧ್ಯತೆ ಇದೆ, ಬೈಕ್ ತಗೊಳ್ಳುವಂತ ಸಾಧ್ಯತೆ ಇದೆ, ಹೊಸ ಪ್ರೀತಿ ಬರುವಂಥದ್ದು, ಪ್ರೆಗ್ನೆನ್ಸಿ ಬರುವಂಥದ್ದು, ಮೆಡಿಕಲ್ ಸೀಟ್ ಸಿಗುವಂಥದ್ದು ಕೂಡ ಇದೆ. ಜೊತೆಗೆ ಪರೀಕ್ಷೆಯಲ್ಲಿ ತುಂಬಾ ಚೆನ್ನಾಗಿ ಪಾಸ್ ಆಗ್ತೀರಾ, ಚಿಂತೆ ಬೇಡ. ಗಾಡಿ ಓಡಿಸ್ಬೇಕಾದ್ರೆ ಹುಷಾರಾಗಿರಿ. ದೊಡ್ಡವ್ರ ಮಾತನ್ನ ಕೇಳದ್ಮೇಲೆ ಅದನ್ನ ಸರಿಯಾಗಿ ಅನಲೈಸ್ ಮಾಡೋದು ತುಂಬಾ ಮುಖ್ಯ. ಯಾರೋ ದೊಡ್ಡವರು, ಎಸ್ಪೆಷಲಿ ಫೀಮೇಲ್ಸ್, ನಿಮ್ಗೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ಅದನ್ನ ಸರಿಯಾದ ರೀತಿಲಿ ತಿಳ್ಕೊಂಡ್ರೆ ಬೆಟರ್ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಸ್, ಮ್ಯಾರೇಜ್ ಎನರ್ಜಿ, ರಿಯೂನಿಯನ್ ಎನರ್ಜಿ, ವೆಹಿಕಲ್ ಎನರ್ಜಿ, ಲವ್ ಎನರ್ಜಿ, ಅಫೇರ್ ಎನರ್ಜಿ, ಸಾಕಷ್ಟು ಮ್ಯಾಜಿಕಲ್ ರೀತಿ ನಿಮ್ಮ ಈ ತಿಂಗಳು, ಈ ವಾರ ಎಲ್ಲವೂ ಕೂಡ ಬದಲಾಗುತ್ತೆ. ನಥಿಂಗ್ ಟು ವರಿ. ಮನಸ್ಸಿಗೆ ಒಂಚೂರು ಬೇಜಾರು ಆಗಬಹುದು, ಒಂಚೂರು ಕಸಿವಿಸಿ ಆಗಬಹುದು, ಚಿಂತೆ ಮಾಡ್ಕೊಳ್ಬೇಡಿ. ಆರೋಗ್ಯ ಕೂಡ ಚೇತರಿಸುತ್ತೆ ಅನ್ನುವಂಥದ್ದು ಇದೆ. ಸಡನ್ ಆಗಿ ಯಾವುದೇ ನಿರ್ಧಾರನ ತಗೊಳಕ್ ಹೋಗ್ಬೇಡಿ. ಯೋಚನೆ ಮಾಡಿ ನಿರ್ಧಾರ ತಗೊಂಡು ನಿರ್ಧಾರಕ್ಕೆ ಬನ್ನಿ ಅನ್ನುವಂಥದ್ದು ಇದೆ. ನೋ ಅನ್ನುವಂಥದ್ದು ಇದೆ. ನಿಮ್ಗೆ ಕೊಡ್ತಿರುವಂತಹ ಸೂಚನೆನ ಸರಿಯಾಗಿ ತಿಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಆರೋಗ್ಯ ಚೇತರಿಸುತ್ತೆ, ರಿಕವರಿ ಆಗ್ತೀರಾ ಆದಷ್ಟು ಬೇಗ. ಇನ್ ನಿಯರ್ ಫ್ಯೂಚರ್ ಅಲ್ಲಿ ಎಲ್ಲವೂ ಒಳ್ಳೇದಾಗತ್ತೆ. ಸ್ವಲ್ಪ ಕಾಂಪ್ರಮೈಸ್ ಎನರ್ಜಿಗೆ ಬಂದಿದ್ದೆ ಆದ್ರೆ ಸಮಾಧಾನವಾಗಿ ಎಲ್ಲ ಸಮಸ್ಯೆಯೂ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ.
ರೀಕನ್ಸಿಡರ್ ಮಾಡಿ, ಏನೇ ಮಾಡಕ್ಕಿದ್ರು ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ. ಇದಕ್ಕಿಂತ ಉತ್ತಮವಾದಂಥ ದಿನಗಳು, ಕ್ಷಣಗಳು ಬರೋದ್ರಲ್ಲಿ ಇದೆ. ವೆಯ್ಟ್ ಮಾಡಿ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಸೋಲ್ಮೇಟ್ ಎನರ್ಜಿ ಇರೋದ್ರಿಂದ ಪಾಸಿಟಿವ್ ಆಗಿ ಯೋಚನೆನ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಎಸ್, ಕೆಲವ್ರನ್ನ ಕ್ಷಮಿಸಿ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಸರ್ಪದೋಷ ಅಥವಾ ದೃಷ್ಟಿದೋಷ ಆಗಿದೆ, ಅದನ್ನ ಸ್ವಲ್ಪ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಡೈಮಂಡ್ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಮಲ್ಟಿಪಲ್ ಆಗಿ ನಿಮ್ಗೆ ಅಮೌಂಟ್ ಬರೋದು ಕೂಡ ಇದೆ. 3-4 ಕಡೆಗಳಿಂದ ನಿಮ್ಗೆ ಅಮೌಂಟ್ ಬರುತ್ತೆ. ಬಿಸ್ನೆಸ್ ಕೂಡ 3-4 ಕಡೆಯಿಂದ ಶುರು ಮಾಡ್ತೀರಾ. ಮಲ್ಟಿಪಲ್ ಬಿಸ್ನೆಸ್ ಕೂಡ ಕೈ ಹಿಡಿಯುತ್ತೆ ಅನ್ನುವಂಥದ್ದು ಇದೆ. ನೆಗೆಟಿವಿಟಿ ಮಾಡಿದರೆ ನೆಗೆಟಿವಿಟಿಯಿಂದ ನಿಮ್ಮನ್ನ ನೀವು ರಕ್ಷಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಕನಸು ನನ್ಸಾಗತ್ತೆ. ನೇವಿ ಅನ್ನುವಂಥದ್ದು ಇದೆ. ನೇವಿ ಕನಸು ಕೂಡ ನನ್ಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಥ್ಯಾಂಕ್ ಯು ಸೋ ಮಚ್, ಬಟ್ ಮದ್ವೆ ಕರೀಲಿಲ್ಲ, ಅದು ಬೇಜಾರಿದೆ ನನಗೆ. ಸೊ ಎಸ್, ಗೊತ್ತಾಗತ್ತೆ. ಎಸ್, ನಿಮ್ಮ ಕನಸೆಲ್ಲ ಈಡೇರುತ್ತೆ. ನಿಮ್ಮ ಫ್ಯಾಮಿಲಿ ಕನಸೇನಿತ್ತು ಅದು ಕಂಪ್ಲೀಟ್ ಆಗತ್ತೆ. ಎಂಟಿ ಇರುವಂತ ಹೃದಯ, ಎಂಟಿ ಇರುವಂತ ಜೀವನ ಎರಡು ಫುಲ್ಫಿಲ್ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮದೇ ಆದ ರೀತಿಯಲ್ಲಿ ನಿಮ್ಮ ಜೀವನ ಬದಲಾವಣೆನ ಹೊಂದುತ್ತೆ ಅನ್ನುವಂಥದ್ದು ಇದೆ. ಸ್ವಲ್ಪ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಸೊ ಅದನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಏನೇ ಬಂದ್ರು ನಗ್ನಗ್ತಾ ಇರಿ ಅನ್ನುವಂಥದ್ದು ಇದೆ. ಮೆಡಿಟೇಷನ್ ಮಾಡಿ. ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ. ಏಂಜಲ್ ನಿಮ್ಮ ಪ್ರೀತಿನ ರಕ್ಷಿಸ್ತಾರೆ. ಲಕ್ಷ್ಮೀ ದೇವಿ ಆಶೀರ್ವಾದ ಇದೆ. ಹೆಣ್ಮಗು ಗಂಡ್ಮಗು ಎರಡು ಆಗುವಂತ ಸಾಧ್ಯತೆಗಳು ಕೂಡ ಇದೆ. 2 ಗಂಡು 1 ಹೆಣ್ಣಾಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಇದೆ. ಯಾರೋ ಬೀಗದ ಕೀನ ಕಳ್ಕೊಳ್ತೀರಾ, ಮತ್ತೆ ಹುಡುಕೋದ್ಮೇಲೆ ಅದು ಸಿಗೋದಿಲ್ಲ. ಸ್ವಲ್ಪ ದಿನದ ನಂತರ ತಾನಾಗೆ ಆ ಕೀ ಸಿಗತ್ತೆ ಅನ್ನುವಂಥದ್ದು ಇದೆ. ಡ್ರೈವರ್ ಅಂತ ಏನೋ ಕೇಳಿಸ್ತಾ ಇದೆ. ಎಲ್ ಡಿ ಟಿವಿ ಅಥವಾ ಎಲ್ ಡಿ ಹೋಂಡಾ ಸಮಥಿಂಗ್, ಏನೋ ಹೋಂಡಾ ಸಿಟಿ ತಗೊಬಹುದು. ಎಚ್ ಡಿ. ಓ, ಸಾರಿ ಟು ಸೇ, ಬೇಜಾರಾಗ್ತಿದೆ. ಒಂದು ಕಹಿ ಸುದ್ದಿ. HDN ನೋ, HD ನೋ ಅಷ್ಟೇ ಹೇಳ್ತೀನಿ, ಮಿಕ್ಕಿದೇನು ಹೇಳಲ್ಲ. ಸಮಥಿಂಗ್ ಎಕ್ಸ್ ಎನರ್ಜಿ ಜಾಸ್ತಿ ಇದೆ. ಓಕೆ, DSP ಯಾರ್ದೋ ಸೈಜ್ ಎಕ್ಸೆಲ್ ಆಗುವಂತ ಸಾಧ್ಯತೆ ಇದೆ. ಸೊ ಸಮಥಿಂಗ್ ಏನೋ DL ಮಾಡಿಸ್ತೀರಾ ಅನ್ನುವಂಥದ್ದು ಕೂಡ ಇದೆ. ಎಕ್ಸೆಲ್ ಕೇರಲ್ಲಿ ಅವಘಡಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ದೊಡ್ಡದಾಗಿ ಪೊಲೀಸ್ ಪ್ರೊಟೆಕ್ಷನ್ ಬೇಕಾಗತ್ತೆ ಅನ್ನುವಂಥದ್ದು ಇದೆ. V ಲೆಟರ್ ಇಂಪಾರ್ಟೆಂಟ್, WM ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಕುವೆಂಪು ನಗರ ಅಂತ ಕೇಳಿಸ್ತಾ ಇದೆಯಾ? ಸಮಥಿಂಗ್ UK, ಸೌತ್ ಆಫ್ರಿಕಾ, ನ್ಯೂಜಿಲ್ಯಾಂಡ್, ಸಮಥಿಂಗ್ ಏನೋ ಆಗುತ್ತೆ. ಜಿಂಬಾಬ್ವೆ, ಯುಕೆಲೂ ಏನೋ ಅವಘಡಗಳು ಆಗುವಂತ ಸಾಧ್ಯತೆ ಇದೆ. ಸೊ VKCNES ಲೆಟರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. XL, HDN, HDSP, UKSNK. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಟೇಕ್ ಕೇರ್, ಬಾಯ್, ನಮಸ್ತೆ, ಸಿ ಯು.